ಎಲ್ರು ಹೇಗಿದ್ದೀರಾ? ನಾವತ್ತು ಸಕ್ಕತ್ತೆ ಇದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕಿಚನ್ ಚಾನಲ್ಗೆ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ನಾವು ಪ್ಲಾನ್ ಮಾಡಿರೋದು ಕ್ಯಾರೆಟ್ ಹಲ್ವಾ ಮಾಡಬೇಕು ಅಂತ. ಸೊ ನೋಡಿ ಪಾಪಮ್ಮ ಇಲ್ಲಿ ಎಲ್ಲಾನು ಎಷ್ಟು ಪಾಪಮ್ಮ ಎಷ್ಟು ಕ್ಯಾರೆಟು ಎಷ್ಟು 6 ಕ್ಯಾರೆಟ್ 1 kg ಕ್ಯಾರೆಟ್ನ ನಾವು ಫುಲ್ ಇದು ಮಾಡ್ತಿದ್ದೀವಿ. ಅದೇನಪ್ಪ ಅದೇ ಬರಲ್ಲ ಅದು ಮಾಡ್ತಾ ಇದೀವಿ, ಕ್ಯಾರೆಟ್ ಹಲ್ವಾ ಮಾಡ್ತಿದೀವಿ. ಸೊ ಇದು ನೋಡಿ ಇದೆಲ್ಲ ಫುಲ್ ಕಟ್ ಮಾಡ್ಕೊಂಡಿರೋದ. ಇದೆಲ್ಲ ಆದ್ಮೇಲೆ ಇದು ಹಿಂಗೆ ರೆಸಿಪಿ ಏನೇನು ಅಂತ ಎಲ್ಲ ಇವತ್ತು ಅಮ್ಮ ಪಾಪಮ್ಮಗೆ ಹೇಳ್ಕೊಡುತ್ತೆ, ಪಾಪಮ್ಮ ಮಾಡುತ್ತೆ. ನಾವು ನೀನೇ ಮಾಡ್ತೀಯಾ? ಹೌದಾ, ಹಂಗಾರೆ ಅಮ್ಮ ಕಟ್ಗಾಯಿಸಿ ಪಾಪಮ್ಮ ರೆಸಿಪಿ ಇದು. ಲೆಟ್ಸ್ ಗೋ, ಮನೆ ಹೇಗಿರ್ತೇವೆ ನೋಡೋಣ. ಇದೆಲ್ಲ ಹಿಂಗೆಲ್ಲ ಚಾಪ್ ಮಾಡ್ಕೋಬೇಕು. ಅದಾದ್ಮೇಲೆ ಒಂದು ಬೌಲ್ ತಗೋಬೇಕು. ಫಸ್ಟ್ ಗ್ಯಾಸ್ ಹಚ್ಬೇಕು. ಹಲೋಮ್ಮ ನೋಡಿ ಗೈಸ್. ಆಮೇಲೆ ತುಪ್ಪ ಹಾಕ್ಬೇಕು. ಎಷ್ಟು ತುಪ್ಪ ಹಾಕ್ಬೇಕು ಪಾಪಮ್ಮ? ಇಲ್ಲಿ ವಿಸಿಟರ್. ಹಲೋ ಮೇಡಮ್, ನಾನು ವೈಫು ಎಮ್ಮೆ ಅಂತ ಹೇಳ್ತೀನಿ. ಏನು ನಾನು ಕಾಡ್ದಿಂದ ಹೇಳ್ತೀನಿ. ಗೀ ರೈಸ್ಗೆ 2 ತುಪ್ಪ ಬಿಟ್ಟವಳೆ. ಬಂದ್ಬಿಡು. ಫಸ್ಟ್ ಡಿಶ್ ನಡೀತಿರೋದೇನು? ಅದು ಕ್ಯಾರೆಟ್ ಹಲ್ವಾ. ಮಾಡು ಮಗಳು, ನಿಂಗೆ ನಾನು ಸಪೋರ್ಟ್ ಆಗಿದ್ದೀನಿ. ನೀನ್ ಕಿಚನ್ ಲಾಗ್ ಓಪನ್ ಮಾಡೇ ಮಾಡ್ತೀಯಾ, ನಾ ಮಾಡಿ ಅನ್ಸ ಎಂಟರ್ಟೈನ್ಮೆಂಟ್ ಮಾಡೇ ಮಾಡ್ತೀಯಾ, ನನ್ನ ಹೊಟ್ಟೆ ಇನ್ನೂ ದಪ್ಪ ಮಾಡೇ ಮಾಡ್ತೀಯಾ. ನೋಡಿ ಗೈಸ್, ಏನೋ ಫುಲ್ 3 ಸಲ ವ್ಲಾಗಲ್ಲಿ ಬಂದಿತ್ತಿಲ್ಲ, ನಾನು ಮಾತಾಡಿಸಿಲ್ಲ ಗೈಸ್. ನಾನು ಮತ್ತೆ ಬಿಟ್ಬಿಟ್ಟಿದ್ದೆ. ಹಚ್ಚಿರು ಕೆಳಗಡೆ ಅಮ್ಮ. ನಾನು ತಗೊಂಡಿರ್ದೆ ಒಂದು ಕಣಮ್ಮ, ತಗೊಳಮ್ಮ ಮಡಿಗೆ ಹೋಗಮ್ಮ. ಅದೇನ ತೆಗಿ ಗೈಸ್. ಅಮ್ಮಂದೊಂದು ರೆಸಿಪಿ ಮಾಡ್ತಿದ್ದೀವಿ, ಚಿಕನ್ ರೆಸಿಪಿ. ಸೊ ಅದಕ್ಕೋಸ್ಕರ ಅಮ್ಮ ಮಡಿಕಣ ಐತೆ. ಅದಕ್ಕೋಸ್ಕರ ನೋಡಿ 3 ತುಪ್ಪ ಹಾಕಬೇಕು ಫಸ್ಟು. 3 ಪ್ಯಾಕೆಟ್ ಅಂಡರ್ ಎಸ್ಟಿಮೇಟ್ ಮಾಡೋಣಮ್ಮ ಗೈಸ್. 10 ರೂಪಾಯಿದು ಪ್ಯಾಕೆಟು, 3 ಪ್ಯಾಕೆಟ್ ತುಪ್ಪ. ಕಚ್ಚಿಲ್ಲ ಕೆಳಗಡೆ ಕಚ್ಚಿಲ್ಲ. ನಮ್ಮ ಅಮ್ಮ ಕೆಚ್ಚಿಲ್ಲ ಅಂತೈತೆ. ನೋಡ್ತೀನಿ. ಟೇಸ್ಟ್ ಆಗಿದೆ. ಕ್ಯಾರೆಟ್ ಹಲ್ವಾ ಇದೇ ಟೇಸ್ಟ್ ಆಗಿರುತ್ತೆ ಅನ್ಸುತ್ತೆ. ಹೋಗ್ಬೇಕು ಇವಾಗ ಹಿಂಗೆ ನೋಡಿ ಕಚ್ಕಳಿ ಹಿಂಗೆ. ಇವಾಗ ಏನು ಹಾಕ್ಬೇಕು? ಹಾಂ ಫುಲ್ ಹಾಕಂಗಾರ ತೆಗಿ, ಚೆನ್ನಾಗಿರುತ್ತೆ ನೋಡಿ. ಇವಾಗ ದ್ರಾಕ್ಷಿ ಗೋಡಂಬಿ ಹಾಕ್ತಿರೋದಾ? ಕ್ಯಾರೆಟ್ ಹಲ್ವಾ ಗೈಸ್ ನಾವು ಮಾಡಿದ್ದು ಯಾವಾಗ ಗೊತ್ತಾ? ಸ್ಟಾರ್ಟಿಂಗ್ ಮದುವೆ ಮಾಡಿದ್ದಲ್ವಾ ಗೈಸ್, ಅದು ತುಂಬ ಚೆನ್ನಾಗಿ ಹೊಡಿತು ವಿಡಿಯೋ. ಅದು ಎಷ್ಟೋ ಚೆನ್ನಾಗಿ ಹೊಡಿತು. ಈಗ ಇದು ಮಾಡ್ತೀವಿ ನೋಡಿ, ಅದೇ ಪ್ರೋತ್ಸಾಹ ನೀವು ಕೊಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ನೋಡೋಣ. ಅವಾಗ ಗೊತ್ತಿದ್ದಲೇ ಮಾಡಿತ್ತು, ಇವಾಗ ಎಲ್ಲ ಗೊತ್ತು. ಎಕ್ಸ್ಪೀರಿಯನ್ಸ್ ಗರ್ಲ್. 1 ವರ್ಷ ಆದ್ಮೇಲೆ ಮಾಡ್ತಿರೋದು. ಹೆಂಗೆ ಅನ್ಸಿದೆ? ಅವಾಗ ಈ ಕ್ಯಾರೆಟ್ ಹಲ್ವಾ ಮಾಡಿದ್ಕು ಇವಾಗ ಮಾಡ್ತಿರೋದು ಏನು ಅನ್ಸಿದೆ ನಿಂಗೆ ಡಿಫ್ರೆನ್ಸ್? ಆಗ ಗಾಬರಿ ಮಾಡ್ದ, ಯೂಟ್ಯೂಬ್ ನೋಡ್ಕೊಂಡು ಮಾಡ್ದ, ಟೆನ್ಷನ್ ಅದು ಮಾಡ್ದ ಏನು? ಇವಾಗ ಯೂಟ್ಯೂಬ್ ಇಲ್ಲ, ಪ್ರಾಮಿಸ್ ಇಲ್ಲ, ಫೋನ್ ಇಲ್ಲ ಗೈಸ್. ಇಲ್ಲಿ ಇದಾಗಲಿಲ್ಲ, ಇವಳೇ ಮಾಡ್ತಿರೋದು. ಇದೇನು ಹಿಂಗಾಗುತ್ತಲ್ಲ ಇದು ಡ್ರಗ್ಸ್. ಇದು ಟ್ರೈ ಮಾಡ್ಕೋಬೇಕು ಇದನ್ನ. ಈಗ ಹಿಂಗಾಗ್ತಿದೆಯಲ್ಲ. ಫಸ್ಟ್ ಗ್ಯಾಸ್ ಆಫ್ ಮಾಡಿ, ಜಾಸ್ತಿ ಫ್ರೈ ಆಗ್ಬಿಟ್ಟೈತೆ. ಸಣ್ಣ ಪುಟ್ಟ ಮಿಸ್ಟೇಕ್ ಆಗ್ತಿರ್ತವೆ, ನೀವು ಹಿಂಗೆ ಮಾಡ್ಕೋಬೇಡಿ ಅಂತ ತೋರಿಸ್ತೀರ ನಾನು ಇದನ್ನ. ನೋಡಿ ಹೆಂಗೆ ಕೂತ್ಕೊಳ್ಳಿ. ಈಗ ಘಾಟು ಹುಷಾರು, ಕೈ ದೂರ ಇರಲಿ. ಹಾಕಂಗಾರಿ. ಈಗ ಹಚ್ಕೋಬೇಕು ಗೈಸ್. ಎಲ್ಲಾನು ಫುಲ್ ಹಾಕೋಬೇಕು ಇವಾಗ. ಎಲ್ಲಾನು ಫುಲ್. ಏನೋ ಕೆಲಸ ಕೊಟ್ಟಿವಲ್ಲ ಅನ್ಕೊಂಡಿದ್ದೆ. ನಮ್ಗೆ ಅಲ್ಲಾಡ್ಸೋದು ಕೊನೆಗೆ ಕೊಟ್ಲು. ಪಾಪ ಅಡುಗೆ ಮಾಡ್ಬೇಕಾದ್ರೆ ಅಲ್ಲಾಡ್ಸೋ ಕೆಲಸ ನಮ್ದೇನೆ. ಫುಲ್ ಹೌದು, ಬರಲ್ಲ. ಯಾಕಂದ್ರೆ ಅಮ್ಮನ ಮೇಲೆ ನಂಬಿಕೆ ಇದೆ, ಪಾಪನ ಮೇಲೆ ತುಂಬಾ ನಂಬಿಕೆ ಇದೆ. ಅದಕ್ಕೇನೆ ಇವಳಿಗೆ ಏನಾರು ಮಿಸ್ಟೇಕ್ ಏಟ್ ಮಾಡ್ಕೊಡ್ತಾಳಮ್ಮ. ನಿಂಗೆ ಎಕ್ಸ್ಪೀರಿಯನ್ಸ್ ಇದೆ ಪಾಪ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಏನೆಲ್ಲ ಪಾಪಮ್ಮ. ಕೈಗೆ ಗಾಯ ಮಾಡ್ಕೊಬಿಟ್ಟೆ ನೋಡಿ ಕೂಡ ನಾ ಮಾಡ್ತಿದ್ದೀನ. ಕೇರು ಗೈಸ್, ನಿಂಗೆ ಎಕ್ಸ್ಪೀರಿಯನ್ಸ್, ನಿಮ್ಮೇಲೆ ಕೇರ್ ಇದೆ ಅಮ್ಮ. ಅದಕ್ಕೆ ನೋಡಿ ನಿನಗೆ ಎಂತೆಂಥದ್ದೆಲ್ಲ ತಂದ್ಕೊಟ್ಟಿದ್ದೀವಿ, ಸೇಫ್ಟಿ ಐಟಮ್ಸ್ಗಳನ್ನ. ಈಗ ಸುರ್ಕತಿ ಆಮೇಲೆ ಗೈಸ್ ಇದು ನೀಟಾಗಿ ಫುಲ್ ಫ್ರೈ ಆಗ್ಬೇಕು. ಹೆಂಗಮ್ಮ ಫುಲ್ ಬೆಂದಿರ್ಬೇಕಾ? ಈಗ ಕಾಣ್ತಿಲ್ಲ ಅಮ್ಮ, ಯಾಕೆ? ಈಗ ಕಾಣ್ತೈತೆ. ಲೈಟ್ ಆನ್ ಮಾಡ್ಬೇಕು, ಲೈಟ್ ಆನ್ ಮಾಡ್ರೆ ಮಾತ್ರ ಕೆಲಸ ಅಮ್ಮ ಕಾಣೋದು. ಈಗ ನೋಡಿ ಫುಲ್ ನೀಟಾಗಿದೆ ಎಲ್ಲಾನು. ಫುಲ್ ಅಂದ್ರೆ ಬೇಯಬೇಕು ಅಂತನಾ, ಇಲ್ಲ ನೀರು ಹುಡ್ಕೋಬೇಕು ಅಂತನಾ? ನೀರೆಲ್ಲ ಹೋಗ್ಬೇಕು ಅಂತನಾ? ನೋಡಿ ನೀರೆಲ್ಲ ಹೋಗ್ಬೇಕು. ಅಮ್ಮ ಲಾಗ್ ಹೆಂಗೆ ಲೇಟ್ ಆಗ್ಬಿಟ್ಟೈತಿ ಅಂದ್ರೆ ಕಸ ಗುಡ್ಸಕ್ಕೆ ಬರೋದ್ರೊಳಗೆ 1 ಗಂಟೆ ಬರುತ್ತೆ, ಮತ್ತೆ ಹೆಂಗೆ ವಾಪಸ್ ಹೋಗ್ಬಿಡುತ್ತೆ. ಅದೇ ನಾನೀಗ ಲಾಗ್ ಹತ್ರ ಮಾತಾಡ್ತಿರೋದು.
ಡೈರೆಕ್ಟ್ ಆಗಿ ಸುಳ್ಳು ಸುಳ್ಳು ಗೈಸ್. ಆ ವೆದರ್ ನೋಡಿ ಗೈಸ್, ಆ ಗಾಳಿ ಈ ಸಮ್ಮರಲ್ಲಿ ಏನು ಗಾಳಿ. ನೋಡಿ ಗಾಯ್ಸ್, ಹಾಗೆ ನಾನು ವಾಯ್ಸ್ ಕೇಳ್ಕೊಂಡು ನಿಮ್ಗೆ ಯಾರೋ ಮುಚ್ಚಿದ್ದು ಹೋಗ್ಬೇಡಿ. ಹಲ್ವಾ ತಿನ್ನೋದು ಬನ್ನಿ ಫಸ್ಟು. ಹಲ್ವಾ ಮಾಡೋಣ ಫಸ್ಟು. ಪಾಪ ನೋಡಿ ಸಕ್ಕರೆ ಹಾಕೋಬೇಕು. ಎಷ್ಟು ಕ್ಯಾರೆಟ್ಗೆ ಎಷ್ಟು ಸಕ್ಕರೆ ಹಾಕಬೇಕು ಅಂತ ನಮ್ಮ ಶೆಫ್ ಹೇಳ್ತಾರೆ ಇವಾಗ. ಎಷ್ಟು ಹಾಕೋಬೇಕು ಶೆಫ್? ಹಾಂ ಮಗ 1 kg ಯಾಕೆ ತರಿಸ್ಕೊಂಡ್ರಿ? 1 kg ಯಾಕೆ ತರಿಸ್ಕೊಂಡೆ ಮತ್ತೆ? ಚೆನ್ನಾಗಿ ಮೇಲ್ಗಡೆ ನೀಟಾಗಿ ಆಲ್ಟರ್ನೇಟ್ ಥರ ಮಾಡ್ಕೊಂಡು ಏನು ಮಾಡ್ತಿದ್ಯಾ? ಡಿಸೈನ್ ಮಾಡ್ತೀನಿ. ಇಷ್ಟೇ ಕ್ಯಾರೆಟ್ ಆಯ್ತು? ಕ್ಯಾರೆಟ್ ಆಗೋಯ್ತಾ? ಇಷ್ಟೇನಾ? ಅಷ್ಟೇ. ಹಾಂ ಇಲ್ಲ ಇರು, ಇನ್ನೇನಿದೆ? ಇನ್ನು ಹಾಲು ಹಾಕಿ ಕುದಿಸ್ಬೇಕು. ಫುಲ್ ಸಾಫ್ಟ್ ಆಗಿ. ಓ ಇನ್ನೂ ಅಷ್ಟೆಲ್ಲ ಕೆಲಸ ಇದೆಯಾ? ನಿನಗೆ ತಿಂತಿದ್ದ ಮೊದಲು ತಗೋ ಹಾಕೊಡ್ತೀನಿ. ಇಲ್ಲ ಆಯ್ತು ತಿಂತೀನಿ. ಕ್ಯಾರೆಟ್ ಪಲ್ಯ ಬೇಡ ನನಗೆ, ಕ್ಯಾರೆಟ್ ಹಲ್ವಾ ಬೇಕಾಗಿರೋದು. ಉಪ್ಪು ಹಾಕ್ಬೇಕಾ? ನೀವೆಲ್ಲ ಮನುಷ್ಯರು ನೀಟಾಗಿ ಸ್ವಲ್ಪ ಖಾರ ಪುಡಿ ಹಾಕ್ಬೇಡ ಸರ್. ಹಾಂ ಏನು ಹಾಲಲ್ಲಿ ಹೇಲಾಕಿ ಕುಡಿ. ಹಾಲಲ್ಲಿ ಹೇಲಾಕಿ ಕುಡಿದಿದ್ದೀರಾ ನೀವು? ಅಮ್ಮ ನಿಂಗೆ ಹಾಲಲ್ಲಿ ಹೇಲಾಕಿ ಕುಡ್ದಿದ್ಯಾ? ಹಾಂ ಅಲ್ಲೇ ಐತಲ್ಲ ಏಲಕ್ಕಿ. ಪಾಪ ನೀನು ಹಾಲಲ್ಲಿ ಏಲಕ್ಕಿ ಕುಡ್ದಿದ್ಯಾ? ಇಲ್ಲಿ ಏಲಕ್ಕಿ ಹಾಕ್ಬೇಕಂತೆ. ಎಷ್ಟು ಹಾಕ್ಬೇಕು ಏಲಕ್ಕಿ? ಜಜ್ಜಿ ಇಡೋದು ಆಮೇಲೆ ಹಾಕದಾ? ಇಲ್ಲಿ ಅಷ್ಟೊಂದು ಕ್ಯಾರೆಟ್ ಆಗಿದ್ದು ಇಷ್ಟು ಕಮ್ಮಿ ಆಗೋಯ್ತಾ? ಹೌದಾ? ನೀರು ಬಿಟ್ಕೊಡ್ತೀನಿ. ಇನ್ನು ತೆಗಿಬೇಕಂದ್ರೆ ಇದನ್ನ ವೇಸ್ಟ್ ನೀರು, ಇದು ವೇಸ್ಟ್ ನೀರ ಇದು? ಮತ್ತೆ ನೀರೆಲ್ಲ ಇದಾಗಬೇಕು ಅಂದ್ರೆ ನೀರೆಲ್ಲ ಫುಲ್ ಡ್ರೈ ಆಗಬೇಕು. ಆಮೇಲೆ ಹಾಲು ಹಾಕದಾ? ಡ್ರೈ ಮಾಡು ಆಮೇಲೆ ಹಾಲು ಹಾಕದ. ಹಾಲು ಹಾಕ್ತಿರೋದು ಬೈ ಹಿಂಗೆ ಫುಲ್ 100 ಲೀಟ್ರ್ ಫುಲ್ ಹಾಕ್ತೀಯಾ? ನೋಡಿ ಇದೆಲ್ಲ ಫುಲ್ ಎಲ್ಲ ಫ್ರೈ ಎಲ್ಲ ಆದಮೇಲೆ ಈಗ ನೀಟಾಗಿ ಪ್ರೀತಿಯಿಂದ ಖುಷಿಯಿಂದ ಈ ಥರ ಮುದ್ದಾದ ಮುಖದಿಂದ ಹಾಲು ಹಾಕಬೇಕು ಅಲ್ಲಪ್ಪಮ್ಮ? 1/2 ಲೀಟ್ರ್ ಮೇ ಬಿ ಫುಲ್ ಹಾಕ್ಬೋದು ಅನ್ಸುತ್ತೆ. ಹಾಕ್ಲಿ ಇಲ್ಲ ಮತ್ತೆ ಇದು ಇನ್ನೂ ಫ್ರೈ ಹಾಕದ ಇದಕ್ಕೆ. ಅಮ್ಮ ಅಮ್ಮನೇ ಕೇಳ್ತಿದ್ಯಾ? ನಿನ್ನ ರೆಸಿಪಿ ನೀನು ಮಾಡು. ಗಾಯ್ಸ್ ಹೆಂಗೆ ಆಚೆ ಕೂತಿದ್ರೆ ಘಮ ಘಮ ಅಂತೈತೆ ಗಾಯ್ಸ್. ಇಷ್ಟು ಕಮ್ಮಿ ಆಗ್ಬಿಡ್ತು, ಅದೇ ಬೇಜಾರು ನನಗೆ. ಇಷ್ಟೊಂದು ಕಮ್ಮಿ ಆಗ್ಬಿಡ್ತು ಗಾಯ್ಸ್. ನಿಮ್ಮ ಬದಲು ನಾನು ತಿಂತೀನಿ ಅಂತ ಹೇಳಿ ನೋಡಿ ಒಳಗಡೆ ಸೈಲೆಂಟಾಗಿ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಆಯಿಲ್ ಫ್ರೈ ಮಾಡ್ಕೊಂಡೆಲ್ಲ ಹಾಕಬೇಕು. ಬ್ರೋ ಏನು ಬ್ರೋ ನೀವು ಡಯಟು ಅಂತ ಲಾಗಲ್ಲಿ ಹೇಳ್ತೀರಾ? ನೋಡೋರು ಹೆಂಗೆ ಮಾಡ್ತೀರಾ? ಕನ್ಸಿಸ್ಟೆನ್ಸಿ ಡೆವಲಪ್ ಆಗ್ತೀರಲ್ವಾ? ಏನು ಮಾಡೋದು? ನಂಗೆ ಒಂದು ಒಳ್ಳೆ ಟ್ರೈನರ್ ಸಿಗ್ತಾಯಿಲ್ಲ, ಒಂದು ಒಳ್ಳೆ ಪ್ಲೇಸ್ಮೆಂಟ್ ಮಾಡ್ಕೊಡೋಕ್ಕೆ ಯಾರೋ ಸಿಗ್ತಿಲ್ಲ. ಎಲ್ಲ ಬರ್ತಾರೆ ಮಾತಾಡ್ತಾರೆ ಹೋಗ್ತಾರೆ, ಇಷ್ಟೇ ಆಗ್ತೈತೆ. ಸೊ ಅದಕ್ಕೋಸ್ಕರ ನೋಡಿ ಇಷ್ಟೆಲ್ಲ ಹಾಕೈತಿ. ಇವಾಗ ಇದಾದಮೇಲೆ ಟೇಸ್ಟ್ ತಿಂದ್ಬಿಟ್ಟು ನಿಮಗೆ ರಿವ್ಯೂ ಕೊಡ್ತೀನಿ. ಓಕೆ, ಲಾಸ್ಟ್ ಟೈಮ್ ಚೇತೋಣ ಬಂದಿತ್ತು. ಚೇತೋಣ ಬೆಂಗಳೂರಲ್ಲಿ ಐತೆ. ಇಟ್ಸ್ಕೋ ಈಗ ನಾನೇ ತಿಂದ್ಬಿಟ್ಟು ಅಮ್ಮ ಟೇಸ್ಟ್ ಮಾಡಿ ನೋಡೋಣ ಹೇಗಿರುತ್ತೆ ಅಂತ. ಫೈನಲಿ ಕ್ಯಾರೆಟ್ ಹಲ್ವಾ ಆಗಿದೆ. ಈಗ ಕೊಡ್ಗೆ ತಿನ್ನಿಸ್ಬಿಟ್ಟು ಕೊಡು, ಸ್ಪೂನ್ ಕೊಡು. ಸ್ಪೂನ್ ಬೇಕಾ? ಸ್ಪೂನ್ ಬೇಕು. ಸ್ಪೂನ್ ಬೇಕಾಗಿತ್ತು. ಅವರು ಲಾಸ್ಟ್ ಟೈಮು ಚೇತೋಣ ರಿವ್ಯೂ ಕೊಟ್ಟಿತ್ತು. ಈ ಸಲ ಸಂಜು ನಮ್ಮ ಅಮ್ಮ ಅವರೆಲ್ಲ ಇದ್ದಾರೆ, ಅವ್ರಿಗೆ ರಿವ್ಯೂ ಕೊಡೋಣ. ತಗೋ ತಿನ್ಬಿಟ್ಟು ಹೆಂಗಿದೆ? ಬೇಗ ಹೇಳಬೇಕು. ಹಾಂ ಹೆಂಗಿದೆ? ಚೆನ್ನಾಗಿದಾ? ಸೂಪರ್ ಆಗಿದೆ ಗೈಸ್. ಈಗ ಅಮ್ಮ ಕೊಟ್ಬಿಟ್ಟು ಈಗ ಶಿಷ್ಯಂದ್ರು ಬಂದರೆ ಬರ್ರೋ ಇವ್ರಿಗೂ ಕೊಡೋಣ. ನಿಮ್ಮ ಟೇಸ್ಟ್ ನೋಡ್ಬಿಡ್ತೀವಿ ಹೆಂಗಿದೆ, ಟೇಸ್ಟ್ ಹೇಳ್ಬೇಕಾ? ಅವನು ಸ್ಪೂನ್ ಈಗ ಅಲ್ಲಿ ಅಮ್ಮ ನಿನಗೆ ಕೊಡ್ತಾರೆ ಅಲ್ಲಿ ಆಮೇಲೆ. ಇಲ್ಲಿ ನೋಡು, ತಗೋ ಟೇಸ್ಟ್ ನೋಡು, ತಿಂದ್ಬಿಟ್ಟು ಟೇಸ್ಟ್ ಹೆಂಗೈತೆ ಹೇಳು. ತಿನ್ನು ಅವರಲ್ಲಿ ಹೆಂಗೆ ಟೇಸ್ಟ್ ಹೆಂಗೈತು? ಸೂಪರಾ? ಹಾಂ ಹೆಂಗೆ ಸೂಪರು? ಅಮ್ಮನ ಏನಂತ ಕೇಳ್ತಲ್ಲ ಇವಾಗ. ಅಮ್ಮ ರಿವ್ಯೂ ತಿನ್ಬಿಟ್ಟು ರಿವ್ಯೂ ಹೇಳ್ಬೇಕು. ಇವಾಗ ಅಮ್ಮಂಗೆ ವೆಯ್ಟ್ ಮಾಡ್ತಿದ್ದೀವಿ. ವೆಯ್ಟ್ ರೂಮಲ್ಲಿ ಐತೆ, ನಾವಿಬ್ರು ಆಚೆ ಹುಡುಕ್ತಿದ್ದೀವಿ ರಿವ್ಯೂ ತೊಗೊಳಕ್ಕೆ ಕೊಟ್ಬಿಟ್ಟು ಹೆಂಗೈತೆ ಅಂತ. ಇಲ್ಲೈತಾ ರಿವ್ಯೂಗೆ ರಾಕಿಗೆ ರಿವ್ಯೂ ಕಡೆಗೆ ಅದನ್ನು ಹೆಂಗೈತೆ ನೋಡೋ. ಬೇಗ ಟೇಸ್ಟ್ ಮಾಡು. ಇಲ್ಲಿ ಮುಖ ನೋಡ್ಕೊಂಡು ಹೇಳು. ಸೂಪರಾ? ಟೇಸ್ಟ್ ಮಾಡಿಸ್ತಾವ ಈಗ. ಅಪ್ಪಾಜು ಹಾಂ ಮೇಲೆ ಮಿಸ್ಸಿಂಗ್ ಆಯ್ತು. ಲಕ್ಷ ಹೊರಡೆ ಹೋಗೋನೆ ಅವ್ರ ಅಪ್ಪ ಅಮ್ಮನ ಜೊತೆ. ಅವನ ಅಪ್ಪ ಮಿಸ್ಸಿಂಗ್ ಆಗ್ಬಿಟ್ಟಾನೆ. ಈಗ ಅವನು ಬರಲಿ, ಅವನಿಗೂ ಟೇಸ್ಟ್ ತಿನ್ಸ್. ಅವನು ಚೂಪ ಅಂತಾನೆ ಅಮ್ಮಂಗೆ. ಅಪ್ಪನಿಗೆ
ಟೇಸ್ಟ್ ಹೆಂಡತಿ ಮಕ್ಳು ನೋಡಕ್ ಹೋಗಿದ್ದ ಅವ್ನು. ಯಾರು ರಾಕಿ ಮದ್ವೆನಾ ಗೈಸ್? ರಾಕಿಗೆ ಮದ್ವೆ ಆಗಿದೆ ಗೈಸ್. ರಾಕಿ ಎಷ್ಟು ಮಕ್ಕಳು? ಹೆಂಗಿದೆ ಟೇಸ್ಟು? ಬೇಗ ಬೇಗ ಹಿಂಗೆ ವೆಯ್ಟಿಂಗು. ಸೂಪರ್ ಆಗೈತೆ. ನಿಜ ಯೂಟ್ಯೂಬ್ ರಿವ್ಯೂಗೋಸ್ಕರ ಹೇಳ್ಬೇಡ, ಪ್ರಾಂಪ್ಟಾಗಿ ಹೇಳು. ಯೂಟ್ಯೂಬ್ಗೋಸ್ಕರ ಹೇಳ್ತಾ ಇಲ್ಲ, ಹಾಂ ನಮ್ ಸೋನು ಮಾಡಿರೋ ಸಾಕತ್ತಾಗೈತೆ. ಓ ಅಪ್ಪಮ್ಮ ಸೂಪರ್ ಆಗೈತೆ. ವೆರಿ ಗುಡ್, ಸೂಪರ್ ಸೂಪರ್. ಹೇಳಿಲ್ವಾಗ್ಲೇ? ಹೇಳಿಲ್ವಾ? ಈಗ ನಾ ಅಪ್ಪ ಬರಬೇಕು, ಲಕ್ಷು ಬರಬೇಕು, ನಾವಿಬ್ರು ತಿನ್ಬೇಕು. ನಾನು ತಿಂತಾ ಇದ್ದೀನಿ, ತಿಂದಾಯ್ತು. ಕ್ರೇಜಿ ಸಕ್ಕದು ಗೈಸ್. ಓಕೆ ಗಾಯ್ಸ್, ಕ್ಯಾರೆಟ್ ಹಲ್ವಾ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ. ಅಮ್ಮ ನಿಂಗೆ ಇಷ್ಟ ಆಯ್ತಮ್ಮ? ಹಾಂ ರಾಕೇಶ್ ಆಯ್ತು ನಿನಗೆ? ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಲವ್ ಯು ಟಿಲ್ ದೆನ್, ಟೇಕ್ ಕೇರ್, ಬಾಯ್ ಬಾಯ್. ಹೆಂಗೆ ಆಯ್ತು ಮನೇಲಿ ಮಕ್ಕಳೆಲ್ಲ ಫುಲ್ ಯೂಟ್ಯೂಬರ್ ಮಾಡ್ಬಿಡ್ತೀನಿ.